ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಮಹಾದೇವಿ ತಾಯಿಯವರ ವಚನ. ಅಂಗವ ಲಿಂಗಮುಖದಲ್ಲಿ ಅರ್ಪಿಸಿ ಅಂಗ ಅನಂಗವಾಯಿತು. ಮನವ ಅರಿವಿಂಗರ್ಪಿಸಿ ಮನ ಲಯವಾಯಿತು. ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು. ಅಂಗ ಮನ ಭಾವವಳಿದ ಕಾರಣ ಕಾಯ ಅಕಾಯವಾಯಿತು. ಎನ್ನ ಕಾಯದ ಸುಖಭೋಗವ ಲಿಂಗವೇ ಭೋಗಿಸುವನಾಗಿ ಶರಣಸತಿ ಲಿಂಗಪತಿಯಾದೆನು. ಇದು ಕಾರಣ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದೆನು. ಶರಣು ಶರಣಾರ್ಥಿಗಳು. ಈ ವಚನದ ಭಾವಾರ್ಥ ನೋಡೋಣ. ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ವಿಶೇಷವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ. ಅಂದ್ರೆ ನಮ್ಮ ಆಂತರಿಕ ಜಗತ್ತು, ಆಧ್ಯಾತ್ಮಿಕತೆ ಮತ್ತೆ ಆತ್ಮಶೋಧನೆಯ ಬಗ್ಗೆ. ಸಮಸ್ಯೆ ಭೌತಿಕವಾಗಿದ್ದಾಗ ಎಲ್ಲವೂ ನಮಗೆ ಕಣ್ಣಿಗೆ ಕಾಣುತ್ತೆ. ಆದ್ರೆ ಅಸ್ತಿತ್ವದ ಮೂಲದ ಬಗ್ಗೆ ಮಾತನಾಡುವಾಗ ನಿಖರವಾಗಿ ಹೇಳಿದ್ರಿ. ಅಲ್ಲಿ ಕಣ್ಣಿಗೆ ಕಾಣದ ಅರಿವಿನ ಸಮುದ್ರವೇ ಇರುತ್ತೆ. ಹೌದು. ಇಂದಿನ ನಮ್ಮ ಆಳವಾದ ವಿಶ್ಲೇಷಣೆಯ ಮೂಲವಸ್ತು 12ನೇ ಶತಮಾನದ ಶರಣೆ, ಅಪ್ರತಿಮ ದಾರ್ಶನಿಕಳಾದ ಅಕ್ಕ ಮಹಾದೇವಿಯವರ ಅತ್ಯಂತ ಪ್ರಸಿದ್ಧ ವಚನ, ಅಂಗವ ಲಿಂಗಮುಖದಲ್ಲಿ ಅರ್ಪಿಸಿ. ಓ, ಇದು ನಿಜಕ್ಕೂ ಗಾಢವಾದ ವಚನ. ಹೌದಲ್ವಾ? ಈ ವಿಶ್ಲೇಷಣೆಯ ಉದ್ದೇಶ ಕೇವಲ ಒಂದು ಪೂಜೆ ಅಥವಾ ಪ್ರಾರ್ಥನೆಯ ಬಗ್ಗೆ ತಿಳಿದುಕೊಳ್ಳುವುದಲ್ಲ. ಖಂಡಿತ ಅಲ್ಲ. ಬದಲಾಗಿ ಭಕ್ತ, ಲಿಂಗ ಮತ್ತೆ ಶಿವ ಎಂಬ 3 ಬೇರೆ ಬೇರೆ ಎನಿಸುವ ತತ್ವಗಳು ಹೇಗೆ ಕೊನೆಗೆ ಒಂದಾಗಿ ಲಯವಾಗುತ್ತವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು. ಅದ್ವೈತ ಅನುಭವ ಅಂತಾರಲ್ವಾ, ಅದು. ಹೌದು, ಇದು ಅತ್ಯುನ್ನತವಾದ ಅನುಭವದ ಬಗ್ಗೆ ಮಾತಾಡುವ ವಚನ. ಅರ್ಪಿಸಿ ಅಂಗ ಅನಂಗವಾಯಿತು ಅಂತಾರೆ ಅವರು. ನಿಜ. ಇದು ಕೇಳೋದಕ್ಕೆ ಬಹಳ ಕಾವ್ಯಾತ್ಮಕವಾಗಿದೆ. ಆದ್ರೆ ಪ್ರಾಯೋಗಿಕವಾಗಿ ನೋಡಿದಾಗ ನನ್ನ ದೇಹವನ್ನ ನಾನು ಲಿಂಗಕ್ಕೆ ಅರ್ಪಿಸುದು ಅಂದ್ರೆ ಏನು? ಉಪವಾಸ ಮಾಡೋದಾ ಅಥವಾ ದೇಹ ದಂಡಿಸೋದಾ? ಮೇಲ್ನೋಟಕ್ಕೆ ಯಾರಿಗಾದ್ರೂ ಹಾಗೆ ಅನ್ಸೋದು ಸಹಜ ಅಲ್ವಾ? ಒಂಥರ ತೀವ್ರವಾದ ವಿರಕ್ತಿ ತರ ಕಾಣುತ್ತೆ. ಕರೆಕ್ಟ್. ಆದ್ರೆ ನಾವು 12ನೇ ಶತಮಾನದ ಶರಣರ ತತ್ವವನ್ನ ಗಮನಿಸಿದ್ರೆ ಅವರು ದೇಹ ದಂಡಿಸೋದನ್ನ ತೀವ್ರವಾಗಿ ವಿರೋಧಿಸಿದ್ರು. ಓ, ಅಂದ್ರೆ ದೇಹಕ್ಕೆ ಕಷ್ಟ ಕೊಡಬೇಕು ಅಂತ ಅಲ್ವೇ ಅಲ್ಲ. ಖಂಡಿತ ಅಲ್ಲ. ಅಕ್ಕ ಮಹಾದೇವಿ ಇಲ್ಲಿ ಹೇಳ್ತಾ ಇರೋದು ದೇಹವನ್ನ ನಿರಾಕರಿಸಬೇಕು ಅಂತಲ್ಲ, ಬದಲಾಗಿ ದೇಹದ ಮೇಲಿರುವ ಆ ಮಾಲೀಕತ್ವ ಅಂದ್ರೆ ಒಡೆತನವನ್ನ ಬಿಟ್ಕೊಡ್ಬೇಕು ಅಂತ. ಅಂದ್ರೆ ನಾನು ಅಂದ್ರೆ ಈ ದೇಹವೇ ಅನ್ನೋ ಭ್ರಮೆಯಿಂದ ಹೊರಬರೋದು ಅಂತಾನ? ಹೌದು, ಅದೇ ಮನುಷ್ಯನ ಅತಿ ದೊಡ್ಡ ಭ್ರಮೆ, ಗೊತ್ತಾ? ಆ ನಂಬಿಕೆಯನ್ನ ಒಡೆಯುವುದೇ ಈ ವಚನದ ಮೊದಲ ಹೆಜ್ಜೆ. ಅಂಗ ಅಂದ್ರೆ ಪಂಚಭೂತಗಳಿಂದ ಆದ ಈ ಭೌತಿಕ ದೇಹ. ಹೌದು. ದೇಹವನ್ನ ಲಿಂಗಕ್ಕೆ ಅರ್ಪಿಸುವುದು ಅಂದ್ರೆ ಈ ದೇಹ ನನ್ನದಲ್ಲ, ಇದೊಂದು ಪರಮ ಚೈತನ್ಯವು ಕಾರ್ಯನಿರ್ವಹಿಸಲು ಕೊಟ್ಟಿರುವ ಕೇವಲ ಒಂದು ಸಾಧನ, ಒಂದು ಇನ್ಸ್ಟ್ರೂಮೆಂಟ್ ಅಂತ ಸಂಪೂರ್ಣವಾಗಿ ಅರ್ಥಕೊಳ್ಳೋದು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ಉದಾಹರಣೆ ತಗೋಬಹುದು ಅನ್ಸತ್ತೆ. ನಾವು ಈ VR ಹೆಡ್ಸೆಟ್ ಹಾಕೊಂಡು ಆಡೋ ವಿಡಿಯೋ ಗೇಮ್ಗಳನ್ನ ನೋಡಿದ್ವಿ ಅಲ್ವಾ? ಹೌದು ಹೌದು, 3D ಗೇಮ್ಗಳು. ಅದೇ, ಆ ಆಟದ ಒಳಗೆ ನಾವು ಬೇರೊಂದು ಪಾತ್ರ ಆಗಿರ್ತೀವಿ. ಆಟದಲ್ಲಿ ಆ ಪಾತ್ರಕ್ಕೆ ಪೆಟ್ಟಾದಾಗ ನಮ್ಗೇನೋ ಆದಂತೆ ಬೆಚ್ಚಿ ಬೀಳ್ತೀವಿ. ನಿಜ, ನಾವು ಆ ಪಾತ್ರನೇ ಆಗ್ಬಿಟ್ಟಿರ್ತೀವಿ. ಆದ್ರೆ ಹಠಾತ್ತನೆ ನಮ್ಗೆ ಇದು ನಾನಲ್ಲ, ನಾನು ಕೇವಲ ಈ ಪಾತ್ರವನ್ನ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅನ್ನೋ ಸತ್ಯ ನೆನ್ಪಾದ ತಕ್ಷಣ ಆಟದೊಳಗಿನ ಸೋಲು ಗೆಲುವುಗಳು ನಮ್ಮನ್ನ ಬಾಧಿಸೋದಿಲ್ಲ. ನಿಖರವಾಗಿ. ಅಂಗ ಅನಂಗವಾಯಿತು ಅಂದ್ರೆ ಇದೇ ಇರ್ಬೋದೆ. ದೇಹ ಇದ್ರೂ ನಾನು ಆ ದೇಹವಲ್ಲ ಅನ್ನೋ ಮುಕ್ತ ಸ್ಥಿತಿನ. ವಾಹ್, ಇದು ಅತ್ಯಂತ ಆಕರ್ಷಕವಾದ ಹೋಲಿಕೆ. ಆಟದ ನಿಯಂತ್ರಣ ನಮ್ಮ ಕೈಯಲ್ಲಿದ್ರೂ ಆಟದ ಪಾತ್ರವೇ ನಾವು ಅನ್ನೋ ಭ್ರಮೆಯಿಂದ ಹೊರಬರುವುದು ಎಷ್ಟು ಮುಖ್ಯವೋ ಜೀವನದಲ್ಲೂ ಅಷ್ಟೇ. ಕರೆಕ್ಟ್. ನಾನು ಈ ದೇಹವಲ್ಲ ಅಂತ ಅರಿಯುವುದು ಕೂಡ ಅಷ್ಟೇ ಮುಖ್ಯ. ದೇಹ ಇದ್ರೂ ಇದು ನನ್ನದು, ಇದು ನಾನೇ ಅನ್ನೋ ದೇಹಬೋಧೆ ಇರೋದಿಲ್ಲ. ಇದನ್ನೇ ಅವರು ಅಂಗ ಅನಂಗವಾಯಿತು ಅಂತ ಹೇಳಿರೋದು. ಅಂದ್ರೆ ಕೇವಲ ಭಾವನಾತ್ಮಕವಾಗಿ ಒಪ್ಕೊಳ್ಳೋದಲ್ಲ, ಅಸ್ತಿತ್ವದ ಮಟ್ಟದಲ್ಲೇ ಆ ಅರಿವು ಮೂಡೋದು. ಹೌದು. ಆದ್ರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ಅಂಶ ಇದೆ. ಇದು ಆಧ್ಯಾತ್ಮಿಕ ಪಯಣದ ಕೇವಲ ಮೊದಲ ಹೆಜ್ಜೆ ಮಾತ್ರ. ಖಂಡಿತ. ಭೌತಿಕ ಗಡಿಯನ್ನ ದಾಟಿದ ತಕ್ಷಣ ಎಲ್ಲವೂ ಮುಗಿಯೋದಿಲ್ಲ ಅಲ್ವಾ? ಇಲ್ಲ, ಅಲ್ಲಿಂದಲೇ ನಿಜವಾದ ಆಂತರಿಕ ಸವಾಲು ಶುರುವಾಗೋದು. ಹೌದು. ಸರಿ, ನಾನು ಈ ದೇಹವಲ್ಲ ಅಂತ ಒಪ್ಕೊಂಡ್ವಿ ಅಂದ್ಕೊಳ್ಳೋಣ. ಆದ್ರೆ ನನ್ನ ತಲೆಯೊಳಗಿನ ಗದ್ದಲದ ಕಥೆ ಏನು? ಕಣ್ಣು ಮುಚ್ಚಿ ಕೂತ್ರು ಮನಸ್ಸು ಸುಮ್ಮನಿರಲ್ಲಲ್ವಾ? ಅದೇ ಅತಿ ದೊಡ್ಡ ಸಮಸ್ಯೆ. ನಿನ್ನೆಯ ಅವಮಾನಗಳು, ನಾಳೆಯ ಆತಂಕ, ಆಸೆಗಳು ಇವೆಲ್ಲ ನಿರಂತರವಾಗಿ ಕಾಡ್ತಾನೆ ಇರುತ್ತೆ. ಭೌತಿಕ ದೇಹವನ್ನ ಮೀರೋದು ಒಂದು ಹಂತವಾದ್ರೆ ಈ ಆಂತರಿಕ ಗದ್ದಲವನ್ನ ಮೀರೋದು ಹೇಗೆ? ಅದಕ್ಕೆ
ವಚನದ ಮುಂದಿನ ಸಾಲುಗಳು ನಮಗೆ ದಾರಿ ತೋರಿಸ್ತವೆ. ಅಕ್ಕ ಮಹಾದೇವಿ ಹೇಳ್ತಾರೆ, ಮನವ ಅರಿವಿಂಗರ್ಪಿಸಿ ಮನಲಯವಾಯಿತು ಅಂತ. ಜೊತೆಗೆ ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು ಅಂತಾನೂ ಹೇಳ್ತಾರೆ. ಹೌದು, ಭೌತಿಕ ದೇಹದ ಎಲ್ಲೆಗಳನ್ನ ದಾಟಿದ ಮೇಲೆ ಮನುಷ್ಯನನ್ನ ಕಾಡೋದು ಅವನದೇ ಆಂತರಿಕ ಪ್ರಪಂಚ, ಅಂದ್ರೆ ಮನಸ್ಸು ಮತ್ತು ಭಾವನೆಗಳು. ಮನಸ್ಸು ಅಂದ್ರೆ ಕೇವಲ ಯೋಚನೆಗಳ ಗುಂಪಲ್ಲ, ಅದು ಸಂಶಯ, ಕಲ್ಪನೆ, ದ್ವೇಷಗಳ ಬೃಹತ್ ಕಾರ್ಖಾನೆ ಅಲ್ವಾ? ಖಂಡಿತ. ಅದಕ್ಕೆ ಅವರು ಅತ್ಯಂತ ಸೂಕ್ಷ್ಮವಾದ ಪರಿಹಾರವನ್ನ ಸೂಚಿಸ್ತಾರೆ. ಮನವ ಅರಿವಿಂಗರ್ಪಿಸಿ ಅಂತಾರೆ. ಅರಿವು ಅಂದ್ರೆ ಶುದ್ಧ ಪ್ರಜ್ಞೆ ಅಥವಾ ಜ್ಞಾನ ಸ್ವರೂಪವಾದ ಲಿಂಗ. ಆದ್ರೆ ಒಂದ್ ನಿಮಿಷ, ಮನಸ್ಸನ್ನ ಅರಿವಿಗೆ ಅರ್ಪಿಸೋದು ಅಂದ್ರೆ ಪ್ರಾಯೋಗಿಕವಾಗಿ ಅದು ಹೇಗೆ ಕೆಲಸ ಮಾಡತ್ತೆ? ಯೋಚನೆಗಳನ್ನ ಬಲವಂತವಾಗಿ ನಿಲ್ಸಿಬೇಕಾ? ಇಲ್ವೇ ಇಲ್ಲ. ಬಲವಂತವಾಗಿ ನಿಲ್ಸುವುದಲ್ಲ, ಮನಸ್ಸಿನ ಸ್ವಭಾವವೇ ಹರಿಯೋದು. ಬಲವಂತ ಮಾಡಿದಷ್ಟು ಅದು ಹೆಚ್ಚು ಶಕ್ತಿಶಾಲಿಯಾಡುತ್ತೆ. ಓ, ಹಾಗಾದ್ರೆ ಹೇಗ್ ಮಾಡೋದು? ಇಲ್ಲಿ ಅರಿವಿಗೆ ಅರ್ಪಿಸೋದು ಅಂದ್ರೆ ಶುದ್ಧ ಪ್ರಜ್ಞೆಯ ಬೆಳಕನ್ನ ಮನಸ್ಸಿನ ವ್ಯಾಪಾರಗಳ ಮೇಲೆ ಹರಿಸೋದು. ಒಂದು ಸಂಘ ಉದಾಹರಣೆ ತಗೊಳ್ಳೋಣ. ಕತ್ತಲಲ್ಲಿರೋ ಹಗ್ಗವನ್ನ ನೋಡಿ ನಾವು ಹಾವು ಅಂತ ಭಯ ಪಡ್ತೀವಿ ಅಲ್ವಾ? ಹೌದು, ತುಂಬಾ ಸಲ ಆ ತರಹ ಭ್ರಮೆ ಆಗುತ್ತೆ. ಆದ್ರೆ ಬೆಳಕು ಮೂಡಿದ ತಕ್ಷಣ ಅಲ್ಲಿ ಹಾವು ಇರ್ಲಿಲ್ಲ, ಕೇವಲ ಹಗ್ಗ ಇತ್ತು ಅನ್ನೋ ಅರಿವು ಮೂಡುತ್ತೆ. ಆ ಅರಿವು ಮೂಡಿದ ತಕ್ಷಣ ಭಯ ತಾನಾಗಿಯೇ ನಾಶವಾಗುತ್ತೆ. ಕರೆಕ್ಟ್? ನಿಖರವಾಗಿ. ಅದೇ ರೀತಿ ನಮ್ಮ ಯೋಚನೆಗಳನ್ನ, ಆಸೆಗಳನ್ನ, ದ್ವಂದ್ವಗಳನ್ನ ನಾವು ಸಾಕ್ಷಿಭಾವದಿಂದ ಕೇವಲ ಗಮನಿಸಿದಾಗ, ಅಂದ್ರೆ ಆ ಅರಿವಿನ ಬೆಳಕಿನಲ್ಲಿ ನೋಡಿದಾಗ, ಹೌದು, ನೋಡಿದಾಗ ಅವುಗಳ ಭ್ರಮೆ ಕಳಚಿಕೊಳ್ಳುತ್ತೆ, ಯೋಚನೆಗಳಿಗಿದ್ದ ಶಕ್ತಿ ಕುಂದುತ್ತೆ, ದ್ವಂದ್ವಗಳ ನಡುವಿನ ಅಲೆಗಳು ನಿಧಾನವಾಗಿ ತಣ್ಣಗಾಗ್ತವೆ. ಓ, ಇದನ್ನೇ ಮನಸ್ಸು ಲಯವಾಗುವುದು ಅನ್ನೋದು. ಧ್ಯಾನದಿಂದ ಸಮಾಧಿ, ಸಮಾಧಿಯಿಂದ ಲಯ. ಹೌದು, ಇದು ನಿಜಕ್ಕೂ ಅದ್ಭುತವಾದ ವಿವರಣೆ. ಕತ್ತಲೆಗೆ ಬೆಳಕನ್ನ ಹರಿಸಿದ ಹಾಗೆ ಮನಸ್ಸಿಗೆ ಪ್ರಜ್ಞೆಯ ಬೆಳಕನ್ನ ಹರಿಸುವುದು. ಸೊ ಇದರ ಮುಂದಿನ ಭಾಗದ ಅರ್ಥ ಏನು ಅಂತ ನೋಡೋದಾದ್ರೆ, ಹೇಳಿ. ಮುಂದಿನ ಸಾಲು ಸ್ವಲ್ಪ ಗೊಂದಲ ಉಂಟು ಮಾಡತ್ತೆ. ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತು ಅಂತ. ದೈನಂದಿನ ಜೀವನದಲ್ಲಿ ಭಾವನೆಗಳೇ ನಮ್ಮನ್ನ ಮುನ್ನಡೆಸ್ತವೆ ಅಲ್ವಾ? ಹೌದು, ಪ್ರೀತಿ, ಕರುಣೆ, ಉತ್ಸಾಹ ಎಲ್ಲವೂ ಬೇಕು. ಅದೇ, ಸಾಮಾನ್ಯವಾಗಿ ಬಯಲು ಅಂದ್ರೆ ಶೂನ್ಯ ಅಥವಾ ಏನೂ ಇಲ್ಲದ ಖಾಲಿ ಜಾಗ ಅಂತ ನಾವು ಭಾವಿಸ್ತೀವಿ. ಎಲ್ಲವೂ ಬಯಲಾಯ್ತು ಅಂದ್ರೆ ಮನುಷ್ಯ ಭಾವನೆಗಳೇ ಇಲ್ಲದ ಮರಗಟ್ಟಿದ ಕಲ್ಲಾಗ್ತಾನಾ? ಇಲ್ಲ, ಇದು ಬಹುಪಾಲು ಜನರಲ್ಲಿರುವ ಒಂದು ಸಾಮಾನ್ಯ ತಪ್ಪು ಕಲ್ಪನೆ. ಹೌದಲ್ವಾ? ಅಕ್ಕಮಹಾದೇವಿಯವರ ಪರಿಭಾಷೆಯಲ್ಲಿ ಬಯಲು ಅಂದ್ರೆ ಖಾಲಿತನ ಅಥವಾ ಶೂನ್ಯವಲ್ಲ, ನಾಟ್ ನಥಿಂಗ್ನೆಸ್. ಬದಲಾಗಿ ಅದು ಎಲ್ಲವನ್ನೂ ಒಳಗೊಂಡಿರುವ ಅನಂತವಾದ ಚೈತನ್ಯದ ವಿಸ್ತಾರ. ಓ, ಅಂದ್ರೆ ಅದು ಖಾಲಿತನ ಅಲ್ಲ, ಪೂರ್ಣತೆ. ಖಂಡಿತ. ಇದನ್ನ ಹೀಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸಾಮಾನ್ಯ ಭಾವನೆಗಳು ಯಾವಾಗಲೂ ಅಪೂರ್ಣತೆಯಿಂದ ಹುಟ್ಟುತ್ತವೆ. ನನಗೆ ಆ ವಸ್ತು ಸಿಕ್ಕರೆ ನೆಮ್ಮದಿ, ಆ ವ್ಯಕ್ತಿ ಒಪ್ಕೊಂಡ್ರೆ ಸಂತೋಷ. ನಿಜ, ಸದಾ ಏನಾದ್ರೂ ಒಂದು ಬೇಕು ಅನ್ನೋ ಕೊರತೆ ಇದ್ದೇ ಇರುತ್ತೆ ಪ್ರತಿಯೊಂದು ಭಾವನೆಯ ಹಿಂದೆಯೂ. ಅದೇ ಭಾವವ ತೃಪ್ತಿಗರ್ಪಿಸಿ ಅಂದ್ರೆ ಹೊರಗಿನ ಯಾವ ವಸ್ತುವಿನಿಂದಲೂ ನನಗೆ ಪೂರ್ಣತೆ ಸಿಗೋದಿಲ್ಲ, ನನ್ನ ಅಸ್ತಿತ್ವವೇ ಮೂಲತಃ ಪರಿಪೂರ್ಣವಾಗಿದೆ ಅನ್ನೋ ಸತ್ಯವನ್ನ ಅನುಭವಿಸುವುದು. ಆ ತೃಪ್ತಿ ಒಮ್ಮೆ ಸಿಕ್ರೆ ಆ ಅಪೂರ್ಣತೆಯಿಂದ ಹುಟ್ಟುತ್ತಿದ್ದ ಹಂಬಲಗಳು ತಾನಾಗೇ ಇಲ್ಲವಾಗುತ್ತವೆ ಅಲ್ವಾ? ನಿಖರವಾಗಿ. ಭಾವನೆಗಳು ಕಲ್ಲಾಗುವುದಿಲ್ಲ, ಬದಲಾಗಿ ಅವು ಮನುಷ್ಯನನ್ನ ಕಂಟ್ರೋಲ್ ಮಾಡೋದನ್ನ ನಿಲ್ಲಿಸುತ್ತವೆ. ಕೊರತೆಯಿಂದ ಹುಟ್ಟುವ ಪ್ರೀತಿಯ ಬದಲು ಪರಿಪೂರ್ಣತೆಯಿಂದ ಹರಿಯುವ ಕರುಣೆ ಉಳಿಯುತ್ತೆ. ವಾಹ್, ಎಂಥ ಅದ್ಭುತವಾದ ಮಾತು! ಆ ನಿರಾಕಾರ ಅನಂತವಾದ ಪೂರ್ಣ ಸ್ಥಿತಿಯನ್ನೇ ಬಯಲು ಅನ್ನಲಾಗಿದೆ. ಹೌದು, ಬೇಕೆಂಬ ಹಂಬಲ ನಿಂತಾಗ ಸಿಗುವ ಸ್ಥಿತಿಯದು. ಅಂದ್ರೆ ಸಣ್ಣ ಕೊಳಕು ನೀರಿನ ಹೊಂಡವೊಂದು ಶುದ್ಧವಾದ ಮಹಾಸಾಗರಕ್ಕೆ ಸೇರುವ ಹಾಗೆ. ಹೊಂಡದ ಮಿತಿಗಳು ಅಳಿಸಿ ಹೋಗ್ತವೆ, ಆದ್ರೆ ಅದು ಶೂನ್ಯವಾಗೋದಿಲ್ಲ. ಬದಲಾಗಿ ಮಹಾಸಾಗರವೇ ಆಗ್ಬಿಡ್ತದೆ. ಇದು ನಿಜಕ್ಕೂ ಕಣ್ಣು ತೆರೆಸುವಂತಹ ವಿಚಾರ. ಇಲ್ಲಿಯವರೆಗಿನ ಪಯಣ ಸ್ಪಷ್ಟವಾಗಿದೆ. ದೇಹದ ಮೇಲಿನ ಒಡೆತನ ಹೋಯಿತು, ಮನಸ್ಸಿನ ಗದ್ದಲ ನಿಂತಿತು, ಅಪೂರ್ಣತೆಯ ಭಾವನೆಗಳು ಬಯಲಾದವು. ಹೌದು. ಆದ್ರೆ ಇಲ್ಲಿ ವಿಚಾರ ನಿಜಕ್ಕೂ ಭಯಾನಕ ಹಂತವನ್ನು ತಲುಪುತ್ತೆ ಅಂತ ನನಗನ್ನಿಸ್ತಿದೆ. ಯಾಕೆ? ವಚನದ ಮುಂದಿನ ಸಾಲು ನೋಡಿ. ಅಂಗ ಮನಭಾವ ಅಳಿದ ಕಾರಣ ಕಾಯ ಅಕಾಯವಾಯಿತು. ದೇಹ, ಮನಸ್ಸು, ಭಾವನೆ ಈ ಮೂರೂ ಕರಗಿದಾಗ ಏನಾಗುತ್ತೆ? ನಾನೇ ಇಲ್ಲವಲ್ಲ? ಹೌದು. ಇದು ಆಧ್ಯಾತ್ಮಿಕ ಪಯಣದ ಅತ್ಯಂತ ಕ್ರಾಂತಿಕಾರಿ ಹಾಗೂ ಅನೇಕರಿಗೆ ಭಯ ಹುಟ್ಟಿಸುವ ಘಟ್ಟ. ಖಂಡಿತ.
ಆಧುನಿಕ ಮನೋವಿಜ್ಞಾನದಲ್ಲಿ ಅಹಂಕಾರದ ಸಾವು ಅಥವಾ ಈಗೋ ಡೆತ್ ಅಂತ ಕರೆಯುವ ಸ್ಥಿತಿ ಇದು ಅನಿಸ್ತಿದೆ. ಅದೇ, ಮನುಷ್ಯ ತನ್ನ ಇಡೀ ಜೀವನಾನುಮಾನವನ್ನ ಒಂದು ವ್ಯಕ್ತಿತ್ವವನ್ನ ಅಥವಾ ಅಹಂಕಾರವನ್ನ ಕಟ್ಕೊಳ್ಳೋಕೆ ಮುಡುಪಾಗಿಟ್ಟಿರ್ತಾನೆ. ನನ್ನ ಹೆಸರು, ನನ್ನ ಕೆಲಸ, ನನ್ನ ಅಂತಸ್ತು ಇದೆಲ್ಲ ಸೇರಿ ನಾನು ಅನ್ನೋ ಒಂದು ಪ್ರಬಲವಾದ ಕೇಂದ್ರ ಸೃಷ್ಟಿಯಾಗಿರುತ್ತೆ ಅಲ್ವಾ? ಹೌದು. ಈ ಕೇಂದ್ರವೇ ಇಲ್ಲವಾದರೆ ಮನುಷ್ಯನಿಗೆ ತಾನು ಶೂನ್ಯದಲ್ಲಿ ಕಳೆದು ಹೋದಂತೆ ಭಾಸವಾಗುತ್ತೆ. ಅದಕ್ಕೆ ಆ ಈಗೋ ಡೆತ್ ಅನ್ನೋ ಪದ ಬಹಳ ಪ್ರಸ್ತುತ. ಅಂದ್ರೆ ಕಾಯ ಅಕಾಯವಾಯ್ತು. ಅಂದ್ರೆ ವ್ಯಕ್ತಿಯನ್ನ ಭೌತಿಕ ಜಗತ್ತಿಗೆ ಕಟ್ಟಿಹಾಕಿದ್ದ ಆ ನಾನು ಅನ್ನೋ ಅಹಂಕಾರದ ಕೊಂಡಿ ಸಂಪೂರ್ಣವಾಗಿ ಕಳಚಿದೆ ಅಂತರ್ಥನಾ? ನಿಖರವಾಗಿ. ಆದ್ರೆ ಪ್ರಾಯೋಗಿಕವಾಗಿ ಯೋಚಿಸಿ, ಒಬ್ಬ ವ್ಯಕ್ತಿ ತನ್ನ ನಾನು ಅನ್ನೋ ಪ್ರಜ್ಞೆಯೇ ಇಲ್ಲದೆ ರಸ್ತೆಯಲ್ಲಿ ನಡೆಯೋದು, ಊಟ ಮಾಡೋದು, ಬೇರೆಯವರೊಂದಿಗೆ ಮಾತನಾಡೋದು ಹೇಗೆ ಸಾಧ್ಯ? ಅದನ್ನೇ ನಮ್ಮ ಭಾರತೀಯ ಪರಂಪರೆಯಲ್ಲಿ ವಿಶಾಲ ದೃಷ್ಟಿಕೋನದಲ್ಲಿ ಜೀವನ್ಮುಕ್ತಿ ಅಂತ ಕರೆಯುತ್ತಾರೆ. ಜೀವನ್ಮುಕ್ತಿ ಅಂದ್ರೆ ಬದುಕಿರುವಾಗಲೇ ಮುಕ್ತನಾಗುವುದು ಅಂತನಾ? ಹೌದು. ದೇಹ ಅಲ್ಲಿಯೇ ಇರುತ್ತೆ, ಉಸಿರಾಟ ನಡೀತಾ ಇರುತ್ತೆ. ಆದರೆ ಒಳಗೆ ನಾನು ಮಾಡ್ತಾ ಇದ್ದೀನಿ ಅನ್ನೋ ಕರ್ತೃತ್ವ ಇರೋದಿಲ್ಲ. ಅಹಂಕಾರ ಇಲ್ಲವಾದಾಗ ಮನುಷ್ಯ ಬದುಕುದಿಲ್ಲ ಅಂತಲ್ಲ, ಮತ್ತೆ ಬದಲಾಗಿ ಅವನು ಪ್ರಕೃತಿಯ, ಬ್ರಹ್ಮಾಂಡದ ಒಂದು ಸಹಜ ವಿಸ್ತರಣೆಯಾಗಿ ಬದುಕ್ತಾನೆ. ಗಿಡದಲ್ಲಿ ಹೂ ಅರಳಲು ಯಾವುದೇ ಅಹಂಕಾರದ ಪ್ರಯತ್ನದ ಅಗತ್ಯವಿಲ್ಲವಷ್ಟೇ. ನಿಜ, ಅದು ಅಸ್ತಿತ್ವದ ಸಹಜ ನಿಯಮ. ಹಾಗೆಯೇ ಜ್ಞಾನೋದಯ ಹೊಂದಿದ ವ್ಯಕ್ತಿ ಯಾವುದೇ ಪ್ರತಿರೋಧವಿಲ್ಲದೆ ಸಹಜತೆಯಿಂದ ಬದುಕ್ತಾನೆ. ಅಲ್ಲಿ ನನ್ನ ಇಚ್ಛೆ ಅನ್ನೋದಕ್ಕಿಂತ ಸೃಷ್ಟಿಯ ಅಥವಾ ಬ್ರಹ್ಮಾಂಡದ ಇಚ್ಛೆಯೇ ಪ್ರಧಾನವಾಗತ್ತೆ. ವಾವ್! ಅಂದ್ರೆ ತನ್ನದೆನ್ನುವ ಪರಿಧಿ ಒಡೆದು ಜೀವವೇ ಶಿವಸ್ವರೂಪವಾಗುವ ಅತ್ಯುನ್ನತ ಸ್ಥಿತಿ ಇದು. ಹೌದು. ಆದ್ರೆ ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಕೇಳಿ. ಅಹಂಕಾರ ಇಲ್ಲ, ನಾನೇ ಇಲ್ಲ ಅಂದ ಮೇಲೆ ಈ ಬದುಕಿನ ಅನುಭವಗಳನ್ನ, ಸುಖ ದುಃಖಗಳನ್ನ ಅನುಭವಿಸುವವರು ಯಾರು? ನೋವು ಬಂದ್ರೆ ಅದು ಯಾರಿಗಾಗ್ತಾ ಇದೆ? ಇದಕ್ಕೆ ಅಕ್ಕಮಹಾದೇವಿ ನೀಡುವ ಉತ್ತರ ಬೆರಗುಗೊಳಿಸುವಂತಿದೆ. ಹೌದು, ಅವರು ಹೇಳ್ತಾರೆ, ಎನ್ನ ಕಾಯದ ಸುಖಭೋಗವ ಲಿಂಗವೇ ಭೋಗಿಸುವನಾಗಿ ಶರಣಸತಿ ಲಿಂಗಪತಿಯಾದೆನು ಅಂತ. ಜೊತೆಗೆ ಚೆನ್ನಮಲ್ಲಿಕಾರ್ಜುನನೆಂಬ ಗಂಡನ ಒಳಹೊಕ್ಕು ಬೆರೆಸಿದ್ದೇನು ಅಂತನೂ ಹೇಳ್ತಾರೆ. ಇದು ಬಹಳ ಆಳವಾದ ನಿಲುವು. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಉಪಮೆ ಕೊಡಬಹುದು. ನಾವೊಂದು ಕೊಳಲಿನ ಅಂದ್ರೆ ಫ್ಲೂಟ್ನ ಉದಾಹರಣೆ ತಗೊಳ್ಳೋಣ. ಖಂಡಿತ. ಇದು ಈ ಪ್ರಶ್ನೆ ಬಿಡಿಸೋಕೆ ಸೂಕ್ತವಾದ ಉದಾಹರಣೆ. ಒಂದು ಕೊಳಲನ್ನ ಊಹಿಸ್ಕೊಳ್ಳಿ. ಕೊಳಲಿನ ಒಳಗೆ ಸಂಪೂರ್ಣವಾಗಿ ಖಾಲಿತನ ಇರುತ್ತೆ. ಅದಕ್ಕೆ ತನ್ನದೇ ಆದ ಧ್ವನಿ ಇಲ್ಲ ಅಲ್ವಾ? ಹೌದು. ಆದ್ರೆ ವಾದಕ ತನ್ನ ಉಸಿರನ್ನ ಅದರೊಳಗೆ ಹರಿಸಿದಾಗ ಅದ್ಭುತವಾದ ಸಂಗೀತ ಹೊರಹೊಮ್ಮುತ್ತೆ. ಆ ಸಂಗೀತ ಯಾರಿಗೆ ಸೇರಿದ್ದು? ಕೊಳಲಿಗೋ ಅಥವಾ ಅದನ್ನ ನುಡಿಸುವ ಉಸಿರಿಗೋ? ಸ್ಪಷ್ಟವಾಗಿ ಅದು ನುಡಿಸುವ ವಾದಕನಿಗೆ ಮತ್ತು ಆತನ ಉಸಿರಿಗೆ ಸೇರಿತು. ಹೌದು, ಕೊಳಲು ಕೇವಲ ಒಂದು ವಾಹಕವಷ್ಟೇ. ಹಾಗೆ ನನ್ನ ದೇಹದ ಭೋಗವೆಲ್ಲವೂ ಶಿವನದೇ ಅನ್ನೋ ಕರ್ತೃತ್ವ ತ್ಯಾಗ ಇದು ಅಲ್ವಾ? ನಿಖರವಾಗಿ. ಅಕ್ಕಮಹಾದೇವಿ ಹೇಳ್ತಾ ಇರೋದು ಇದನ್ನೇ. ಯಾವಾಗ ನಾನು ಅನ್ನೋ ಅಹಂಕಾರ ನಾಶವಾಗುತ್ತೋ ಆಗ ಈ ದೇಹ ಕೇವಲ ಒಂದು ಕೊಳಲಾಗುತ್ತೆ. ಓ! ಕಣ್ಣಿಗೆ ಕಾಣುವ ದೃಶ್ಯ, ಕಿವಿಗೆ ಕೇಳುವ ನಾದ, ಅನುಭವಿಸುವ ಪ್ರತಿಯೊಂದು ಸುಖವೂ ಇವೆಲ್ಲವನ್ನೂ ನಾನು ಅನುಭವಿಸ್ತಾ ಇಲ್ಲ, ಬದಲಾಗಿ ನನ್ನೊಳಗಿರುವ ಆ ಪರಮಾತ್ಮನೇ ಈ ದೇಹದ ಮೂಲಕ ಅನುಭವಿಸ್ತಾ ಇದ್ದಾನೆ ಅನ್ನೋ ಅಂತಿಮ ಸತ್ಯವನ್ನು ಅವರು ಪ್ರಕಟಿಸ್ತಾರೆ. ಅಂದ್ರೆ ಎನ್ನ ಕಾಯದ ಸುಖಭೋಗವ ಲಿಂಗವೇ ಭೋಗಿಸುವನಾಗಿ, ಅಂದ್ರೆ ನೋವು ನಲಿವುಗಳೆಲ್ಲವೂ ದೈವಿಕ ಪ್ರಸಾದವಾಗ್ತವೆ. ಹೌದು. ನೋವು ಬಂದಾಗಲೂ ಓಹೋ, ಈ ನೋವಿನ ಅನುಭವವನ್ನ ಪರಮಾತ್ಮ ನನ್ನ ಮೂಲಕ ಪಡಿತಾ ಇದ್ದಾನೆ ಅನ್ನೋ ಸಾಕ್ಷಿಭಾವ ಮೂಡುತ್ತೆ. ಆಗ ನೋವು ನಮ್ಮನ್ನ ಕಂಗೆಡಿಸುವುದಿಲ್ಲ. ಇದು ಭಕ್ತಿಯ ಪರಾಕಾಷ್ಠೆ. ಶರಣಸತಿ ಲಿಂಗಪತಿಯಾದೆನೋ ಅನ್ನುವಾಗ ಭಕ್ತಿಯು ಕೇವಲ ಆರಾಧನೆಯಾಗಿ ಉಳಿಯಲೇ ಸಂಪೂರ್ಣವಾದ ಏಕತೆಯಾಗಿ ದೈವಿಕ ದಾಂಪತ್ಯವಾಗಿ ಬದಲಾಗುತ್ತೆ. ಹೌದು. ಒಳಹೊಕ್ಕು ಬೆರೆಸುವುದು ಅಂದ್ರೆ ಇದೇ ಇರ್ಬೇಕು. ಅಂದ್ರೆ ಹೊರಗೆ ನಿಂತು ಪೂಜಿಸುವ ದೇವ್ರೇ ಇಲ್ಲ, ಭಕ್ತ ಮತ್ತು ಶಿವನ ನಡುವೆ ಯಾವ ಅಂತರವೂ ಇಲ್ಲ. ಭಕ್ತ ಈಕ್ವಲ್ಸ್ ಶಿವ. ಕರೆಕ್ಟ್. ಒಳಗಿನ ಅನುಭವವೇ ದೇವರಾದಾಗ ಗುಡಿ ಗೋಪುರಗಳ ಹೊರಗಿನ ಆರಾಧನೆ ತಾನಾಗಿಯೇ ಕೊನೆಗೊಳ್ಳುತ್ತೆ. ಇದೊಂದು ಪರಿಪೂರ್ಣವಾದ ಅದ್ವೈತ ಸ್ಥಿತಿ. ಭಕ್ತನೇ ಶಿವನಾಗುವ ವಿಸ್ಮಯಕಾರಿ ಪಯಣ. ನೀವು ವಚನದ ಸಂಪೂರ್ಣ ಸಾರವನ್ನ ಬಹಳ ಸೊಗಸಾಗಿ ಗ್ರಹಿಸಿದ್ದೀರಿ. ಇದೊಂದು ಮಾನವ ಪ್ರಜ್ಞೆಯ ವಿಕಾಸದ ಸ್ಪಷ್ಟವಾದ ನಕ್ಷೆ. ನಿಜಕ್ಕೂ ಎಂತಹ ಅದ್ಭುತವಾದ ತಾತ್ವಿಕ ಪ್ರಕ್ರಿಯೆ ಇದು. ನಾವು ಈ ವಚನದಲ್ಲಿ ಕಂಡುಬರುವ 4 ಪ್ರಮುಖ ಹಂತಗಳನ್ನ ಒಮ್ಮೆ ಹಿಂದಿರುಗಿ ನೋಡೋದಾದ್ರೆ ಒಂದು ಸಮ್ಮರಿ ತರ. ಹೌದು, ನೋಡೋಣ.
ಮೊದಲನೆಯದು ಅಂಗಸಮರ್ಪಣೆ, ಅಂದರೆ ದೇಹದ ಮೇಲಿನ ಒಡೆತನ ಮತ್ತು ದೇಹಾಭಿಮಾನದ ನಾಶ. ಎರಡನೆಯದು ಮನಸ್ಸಮರ್ಪಣೆ, ಅಂದ್ರೆ ಅರಿವಿನ ಮೂಲಕ ಚಿತ್ತದ ಯೋಚನೆಗಳನ್ನ ಅಳಿಸಿ ಹಾಕುವುದು. ಮೂರನೇದು ಭಾವಸಮರ್ಪಣೆ, ಅಂದರೆ ಎಲ್ಲವೂ ಪರಿಪೂರ್ಣ ಅನ್ನೋ ಅರಿವಿನಿಂದ ಆಸೆಯನ್ನ ಶೂನ್ಯಗೊಳಿಸುವುದು. ಮತ್ತು ಕೊನೆಯದಾಗಿ ಆತ್ಮಲಯ, ಅಂದ್ರೆ ನಾನು ಅನ್ನೋ ಅಹಂಕಾರವನ್ನ ಕಳೆದುಕೊಂಡು ಶಿವನೊಂದಿಗೆ ಸಂಪೂರ್ಣವಾಗಿ ಬೆರೆತು ಹೋಗುವುದು. ಭಕ್ತಿಯ ಅಂತ್ಯವು ಆಚರಣೆಯಲ್ಲ, ಜ್ಞಾನದಲ್ಲಿ. ಜ್ಞಾನದ ಅಂತ್ಯವು ಲಯದಲ್ಲಿ, ಮತ್ತು ಲಯದ ಅಂತ್ಯವು ಶಿವಸ್ವರೂಪದಲ್ಲಿ ಮುಕ್ತಾಯವಾಗುವ ಅತ್ಯದ್ಭುತ ಪಯಣವಿದು. ಖಂಡಿತ. ಆದರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಕಾಡುತ್ತೆ. 12ನೇ ಶತಮಾನದ ಈ ಕಠಿಣವಾದ ಆಧ್ಯಾತ್ಮಿಕ ತತ್ವ ಇಂದಿನ ಜಗತ್ತಿಗೆ ಹೇಗೆ ಪ್ರಸ್ತುತವಾಗುತ್ತೆ? ಬಹುಶಃ ಈ ತತ್ವ ಅಕ್ಕ ಮಹಾದೇವಿಯವರ ಕಾಲಕ್ಕಿಂತ ಇಂದಿನ ಜಗತ್ತಿಗೆ ಹೆಚ್ಚು ಅವಶ್ಯಕವಾಗಿದೆ ಗೊತ್ತಾ? ಓ, ಯಾಕೆ ಹಾಗೆ ಹೇಳ್ತೀರಾ? ಯಾಕೆಂದ್ರೆ ನಾವು ಇಂದು ಸದಾ ನಾನು, ನನ್ನದು ಅಂತ ಕೂಗುವ ಮಾಹಿತಿಯ ಮತ್ತು ಪ್ರದರ್ಶನದ ಯುಗದಲ್ಲಿ ಬದುಕ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣಗಳನ್ನೇ ನೋಡಿ. ಹೌದು, ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ಇಮೇಜನ್ನ ಕಟ್ಟಿಕೊಳ್ಳೋಕೆ ಶ್ರಮಿಸ್ತಾ ಇರ್ತಾರೆ. ಹೌದು, ಅದನ್ನ ಪ್ರದರ್ಶಿಸಲು, ಬೇರೆಯವರಿಂದ ಮೆಚ್ಚುಗೆ ಗಿಟ್ಟಿಸಿಕೊಳ್ಳಲು ದಿನದ 24 ಗಂಟೆಯೂ ಒದ್ದಾಡ್ತಾರೆ. ನನ್ನ ಅಸ್ತಿತ್ವ, ನನ್ನ ಸಾಧನೆ, ನನ್ನ ಅಭಿಪ್ರಾಯ. ಈ ನಾನು ಅನ್ನೋ ಭಾರವೇ ಇಂದಿನ ನಮ್ಮೆಲ್ಲ ಮಾನಸಿಕ ಒತ್ತಡಗಳಿಗೆ, ಖಿನ್ನತೆಗೆ ಮೂಲ ಕಾರಣ ಅಲ್ವಾ? ನಿಖರವಾಗಿ. ನಾವೆಲ್ಲರೂ ಆ ನಾನು ಅನ್ನೋ ಕೋಟೆ ಒಳಗೆ ನಮ್ಮನ್ನ ನಾವೇ ಬಂಧಿಸ್ಕೊಂಡಿದ್ದೀವಿ. ಹೌದು, ಮತ್ತೆ ಆ ಕೋಟೆಯನ್ನ ಕಾಪಾಡಿಕೊಳ್ಳೋಕೆ ಸದಾ ಹೋರಾಡ್ತಾನೆ ಇದ್ದೀವಿ. ಅಕ್ಕಮಹಾದೇವಿಯವರ ಈ ವಚನ ಆ ಕೋಟೆಯನ್ನ ಕೆಡವುವ ತಂತ್ರವನ್ನ ಹೇಳ್ಕೊಡುತ್ತೆ. ಎಲ್ಲವನ್ನೂ ನಿಯಂತ್ರಿಸುವ ಹುಚ್ಚು ಹಂಬಲವನ್ನ ಬಿಟ್ಕೊಟ್ಟಾಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಎತ್ತಿ ತೋರಿಸುತ್ತೆ. ಅಂದ್ರೆ ನಮ್ಮನ್ನ ಭಾರವಾಗಿಸಿರುವ ಈ ಅಹಂಕಾರವನ್ನ ಬಿಟ್ಕೊಡೋದ್ರಿಂದ ನಾವು ಏನನ್ನು ಕಳ್ಕೊಳ್ಳೋದಿಲ್ಲ, ಬದಲಾಗಿ ಇಡೀ ಬ್ರಹ್ಮಾಂಡದ ಅನಂತತೆಯನ್ನೇ ಪಡ್ಕೊಳ್ತೇವೆ ಅನ್ನೋ ಭರವಸೆ. ಖಂಡಿತ. ಕಳೆದುಕೊಳ್ಳುವುದರಲ್ಲಿರುವ ಅಪಾರವಾದ ಶಾಂತಿಯನ್ನ ಇದು ವಿವರಿಸುತ್ತೆ. ಇದೊಂದು ವಿರೋಧಾಭಾಸದ ಸತ್ಯ. ನಾನು ಎಂಬುದನ್ನ ಕಳೆದುಕೊಳ್ಳುವುದು ಶರಣಾಗತಿಯಲ್ಲ, ಅದುವೇ ಅಂತಿಮವಾದ ವಿಜಯ. ಹೌದು. ನಾವು ಈ ಸಂವಾದದ ಆರಂಭದಲ್ಲಿ ಮಾತನಾಡಿದ ಆ ಎಕ್ಸ್ರೇ ಯಂತ್ರದ ಉದಾಹರಣೆಯ ಕಡೆಗೆ ಮತ್ತೆ ಬರೋಣ. ಹೇಳಿ. ಭೌತಿಕ ಜಗತ್ತಿನಲ್ಲಿ ನಮಗೆ ಸಮಸ್ಯೆ ಎಲ್ಲಿದೆ ಅಂತ ನಿಖರವಾಗಿ ತೋರಿಸುವ ಯಂತ್ರ ಬೇಕು. ಆದರೆ ಆಧ್ಯಾತ್ಮಿಕ ಜಗತ್ತಿನ ಈ ಅಂತಿಮ ಸತ್ಯವನ್ನ ಅರಿತಾಗ ಆಂತರಿಕ ಎಕ್ಸ್ರೇ ನಮಗೆ ಯಾವ ಮುರಿದ ಮೂಳೆಯನ್ನು ತೋರಿಸೋದಿಲ್ಲ. ಯಾಕಂದ್ರೆ ಅಲ್ಲಿ ಮೂಳೆ ಇಲ್ಲ, ದೇಹವೂ ಇಲ್ಲ, ಭೋಗಿಸುವ ಅಹಂಕಾರವೂ ಇಲ್ಲ. ಹೌದು, ಉಳಿದಿರುವುದು ಕೇವಲ ಆ ಅನಂತವಾದ ಶುದ್ಧ ಚೈತನ್ಯ ಮಾತ್ರ ಅನ್ನೋ ಪರಮಸತ್ಯವನ್ನ ಅದು ಬೆತ್ತಲಾಗಿಸುತ್ತೆ. ಖಂಡಿತ. ಸತ್ಯದ ಅಂತಿಮ ಸ್ವರೂಪದಲ್ಲಿ ಹುಡುಕಲು ಅಥವಾ ವಿಶ್ಲೇಷಿಸಲು ಅಲ್ಲಿ ಎರಡನೇ ವಸ್ತು ಯಾವುದೂ ಇರೋದಿಲ್ಲ. ಎಲ್ಲವೂ ಒಂದೇ ಆಗಿರುತ್ತೆ. ಅದೇ ಅದ್ವೈತ. ಅದೇ ಅಕ್ಕ ಮಹಾದೇವಿ ಕಂಡುಕೊಂಡ ಬಯಲಿನ ಆನಂದ. ನಿಜಕ್ಕೂ ನಮ್ಮ ಆಲೋಚನೆಗಳ ತಳಪಾಯವನ್ನೇ ಅಲುಗಾಡಿಸುವಂತಹ ವಿಶ್ಲೇಷಣೆ ಇದು. ಹೌದು. ಈ ಅದ್ಭುತವಾದ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಚಿಂತನೆ. ಹೇಳಿ. ನಮ್ಮ ಆಸೆ, ಭಾವನೆ ಮತ್ತು ಮುಖ್ಯವಾಗಿ ನಮ್ಮ ಅಹಂಕಾರವನ್ನ ಕಳೆದುಕೊಂಡ್ರೆ ನಾವು ಈ ಇಡೀ ಬ್ರಹ್ಮಾಂಡದ ಜೊತೆ ಒಂದಾಡ್ತೇವೆ, ಆ ಪರಮ ಚೈತನ್ಯವನ್ನೇ ತಲುಪ್ತೇವೆ ಅಂತ ಈ ವಚನದ ತತ್ವ ಸಾರುತ್ತೆ. ಹೌದು. ಹಾಗಾದ್ರೆ ನಾವು ದಿನನಿತ್ಯ ಇಷ್ಟು ಕಾಳಜಿಯಿಂದ, ಅಪಾರವಾದ ಭಯದಿಂದ ಮತ್ತೆ ಹಠದಿಂದ ಕಾಪಾಡಿಕೊಳ್ಳಲು ಪ್ರಯತ್ನಿಸ್ತಾ ಇರೋ ನಮ್ಮ ಈ ವೈಯಕ್ತಿಕ ಗುರುತು ಅಥವಾ ಇಂಡಿವಿಜುವಲ್ ಐಡೆಂಟಿಟಿ ಕೇವಲ ಒಂದು ದೊಡ್ಡ ಭ್ರಮೆಯೇ? ಬಹಳ ಬಹಳ ಆಳವಾದ ಪ್ರಶ್ನೆ ಇದು. ಮನುಷ್ಯನೊಳಗಿನ ನಿಜವಾದ ಅಳೆಯಲಾಗದ ಅನಂತ ಶಕ್ತಿಯನ್ನ ಹೊರಹೊಮ್ಮದಂತೆ ತಡಿತಿರುವುದೇ ನಾವು ನಮ್ಮ ಸುತ್ತಲೂ ಬಲವಾಗಿ ಕಟ್ಟಿಕೊಂಡಿರುವ ಈ ನಾನು ಅನ್ನೋ ಸಣ್ಣ ಕೃತಕವಾದ ಪರಿಧಿಯೇ. ಇದು ಪ್ರತಿಯೊಬ್ಬರು ತಮ್ಮನ್ನ ತಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ. ಹೌದು, ನಾವು ಯೋಚಿಸಬೇಕಾದ ವಿಷಯ ಇದು. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಭೇಟಿಯಾಗೋಣ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶರಣಾರ್ಥಿಗಳು.